ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ. ಒಂದು ಫೋನ್ ಪೇ ನಲ್ಲಿ ಆಟೋ ಪೇಮೆಂಟ್ ನ ಯಾವ ರೀತಿ ನಾವು ಸ್ಟಾಪ್ ಮಾಡಬಹುದು, ಅಂದ್ರೆ ಯಾವ್ದಾದ್ರು ಸೈಟ್ಗೆ ನಾವು ಆಟೋ ಪೇಮೆಂಟ್ ನ ಸೆಟ್ ಮಾಡಿದ್ರೆ ಅದನ್ನ ಯಾವ ರೀತಿ ನಾವು ಸ್ಟಾಪ್ ಮಾಡಬೇಕು ಅಂತ ವಿಡಿಯೋನ ಮಾಡಿದ್ದೆ. ಅಲ್ಲಿ ತುಂಬಾ ಜನ ಒಂದು ಕಮೆಂಟ್ ಮಾಡಿದ್ರು, ಏನಂದ್ರೆ ಆಟೋ ಪೇಮೆಂಟ್ ನಾವು ಸೆಟ್ ಮಾಡಿದ ಒಂದು ಆಟೋ ಪೇಮೆಂಟ್ ಒಂದು ಆಲ್ರೆಡಿ ಡೆಬಿಟ್ ಆದಂತ ಹಣ ಅನ್ನೋದು ಯಾವ ರೀತಿ ರಿಫಂಡ್ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ರು. ಸ್ನೇಹಿತರೆ, ಆಟೋ ಪೇಮೆಂಟ್ ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಮಾತ್ರ ನಾ ಆ ವಿಡಿಯೋದಲ್ಲಿ ಹೇಳಿದ್ದೆ. ಆದ್ರೆ ಡೆಬಿಟ್ ಆಗಿರುವಂತ ಹಣ ಬರುತ್ತಾ ಇಲ್ವಾ, ಯಾವ ರೀತಿ ಬರುತ್ತೆ ಅಂತ ಕೂಡ ನಾನು ಹೇಳಿರಲಿಲ್ಲ. ಇಲ್ಲಿ ಆಟೋ ಪೇಮೆಂಟ್ ನ ನಾವು ಮಾಡಬೇಕಾದ್ರೆ ಇಲ್ಲಿ ಒಂದು ಅದರ ಒಂದು ಕಂಡೀಷನ್ ಬೇರೆ ಬೇರೆ ಇರುತ್ತೆ ಸ್ನೇಹಿತರೆ. ನಾವು ಫೋನ್ ಪೇ ನಲ್ಲಿ ನಾವು ಯಾವ್ದಾದ್ರು ಸೈಟ್ಗೆ ನಾವು ಆಟೋ ಪೇಮೆಂಟ್ ನ ಕೊಡಬೇಕಾದ್ರೆ ಇಲ್ಲಿ ಹೇಗಿರುತ್ತೆ ಅಂದ್ರೆ ಕೆಲವೊಂದಿಷ್ಟು ಸರ್ವಿಸಸ್ಗಳಿರುತ್ತೆ. ಇಲ್ಲಿ ನಾವು ಹಾಟ್ಸ್ಟಾರ್ ನಲ್ಲಿ ಆಟೋ ಪೇಮೆಂಟ್ ನ ಕೊಡಬಹುದು, ಅಥವಾ ನಾವು ಗೂಗಲ್ ಪ್ಲೇ ನಲ್ಲಿ ಆಟೋ ಪೇಮೆಂಟ್ ನ ಕೊಡಬಹುದು, ಅಥವಾ ನಾವು ಇಲ್ಲಿ ವಿಂಗ್ ಮ್ಯೂಸಿಕ್, ಏರ್ಟೆಲ್ ನ ವಿಂಗ್ ಮ್ಯೂಸಿಕ್ ನಲ್ಲಿ ನಾವು ಆಟೋ ಪೇಮೆಂಟ್ ನ ಮಾಡಿರ್ತೀವಿ. ಹೀಗೆ ಹಲವಾರು ಸರ್ವಿಸಸ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಥವಾ ಯೂಟ್ಯೂಬ್ ಪ್ರೀಮಿಯಂ ನ ತಗೊಂಡ್ರು ಕೂಡ ನಾವು ಆಟೋ ಪೇಮೆಂಟ್ ನ ಅಲ್ಲಿ ಮಾಡಿರ್ತೀವಿ, ಅಥವಾ ಅದು ಆಟೋ ಪೇಮೆಂಟ್ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಆದ್ರೆ ಇಲ್ಲಿ ಏನು ಕ್ವಶನ್ ಬರುತ್ತೆ ಅಂದ್ರೆ, ಅದೇ ರೀತಿ ಫೋನ್ ಪೇ ವ್ಯಾಲೆಟ್ಗೂ ಕೂಡ ಆಟೋ ಪೇಮೆಂಟ್ ನ ಮಾಡ್ಕೋಬಹುದು. ಅಂದ್ರೆ ಫೋನ್ ಪೇ ವ್ಯಾಲೆಟ್ ನಲ್ಲಿ 500ಕ್ಕಿಂತ ಅಮೌಂಟ್ ಕಡಿಮೆ ಆದ್ರೆ ನೇರವಾಗಿ ಅದು ಆಟೋಮೆಟಿಕ್ ಆಗಿ ನಮ್ಮ ಅಕೌಂಟ್ ನಿಂದ ತನ್ನ ವ್ಯಾಲೆಟ್ಗೆ ತಗೊಳ್ಳೋ ಹಾಗೆ ಅಮೌಂಟ್ ಅನ್ನೋದು ಕಟ್ ಆಗುವ ಹಾಗೆ ನಾವು ಆಟೋ ಪೇಮೆಂಟ್ ನ ಮಾಡ್ಕೋಬಹುದು. ಈ ರೀತಿ ಒಂದು ಹಲವಾರು ಆಪ್ಷನ್ಸ್ಗಳು ಇರುತ್ತೆ. ಇಲ್ಲಿ ಏನ್ ಬರುತ್ತೆ ಅಂದ್ರೆ, ರಿಫಂಡ್ ಅಮೌಂಟ್ ಅನ್ನೋದು, ಕಟ್ ಆಗಿರುವಂತ ಅಮೌಂಟ್ ಅನ್ನೋದು ಎಲ್ಲೆಲ್ಲಿ ರಿಫಂಡ್ ಬರುತ್ತೆ ಎಲ್ಲೆಲ್ಲಿ ಬರಲ್ಲ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯಾವ್ದಾದ್ರು ಸರ್ವಿಸ್ಗೆ ನಾವು ಆಟೋ ಪೇಮೆಂಟ್ ಕೊಟ್ಟಿದೀವಿ ಅನ್ಕೊಳ್ಳಿ. ಉದಾಹರಣೆಗೆ ನೀವು ಹಾಟ್ಸ್ಟಾರ್ಗೆ ಆಟೋ ಪೇಮೆಂಟ್ ನ ಒಂದು ಆಕ್ಸೆಸ್ ನ ಕೊಟ್ಟಿದ್ದೀರಾ ಅನ್ಕೊಳ್ಳಿ. ಅದು ಪ್ರತಿ ತಿಂಗಳು ಅಥವಾ ಎಷ್ಟು ದಿನಕ್ಕೊಮ್ಮೆ ಏನಿರುತ್ತೆ ಅದು ಕಟ್ ತನ್ನ ಅಮೌಂಟ್ ಅನ್ನೋದು ಕಟ್ ಮಾಡ್ಕೊಳ್ಳುತ್ತೆ. ಮಾಡಿದ ನಂತರದಲ್ಲಿ ಆ ಅಮೌಂಟ್ ಯಾವುದೇ ಕಾರಣಕ್ಕೂ ರಿಫಂಡ್ ಆಗೋದಿಲ್ಲ ಸ್ನೇಹಿತರೆ. ಯಾಕೆಂದ್ರೆ ನೀವು ಹಾಟ್ಸ್ಟಾರ್ ಸರ್ವಿಸ್ ನೀವು ಅಂದ್ರೆ ಒಂದು ತಿಂಗಳು ನೀವು ರಿಚಾರ್ಜ್ ಅಥವಾ ಒಂದು ಟಿವಿ ಅಥವಾ DTH ರಿಚಾರ್ಜ್ ಮಾಡಿದ್ರೆ ನಿಮ್ದು ಅಮೌಂಟ್ ಹೋಯ್ತು, ಅದು ನೀವು ಟಿವಿ ವಾಚ್ ಮಾಡಬಹುದು, ಅಥವಾ ನೀವು ಮಾಡದೇ ಇದ್ರು ಆ ಅಮೌಂಟ್ ಅನ್ನೋದು ವಾಪಸ್ ಬರೋದಿಲ್ಲ. ಅದೇ ರೀತಿ ಹಾಟ್ಸ್ಟಾರ್ಗೂ ಕೂಡ ನೀವು ರಿಚಾರ್ಜ್ ಮಾಡಿದ್ರೆ ಆ ಅಮೌಂಟ್ ಹೋಯ್ತು, ನೀವು ವಾಚ್ ಮಾಡಿ ಬಿಡಿ, ಅದು ಅಮೌಂಟ್ ಅನ್ನೋದು ರಿಫಂಡ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇಲ್ಲಿ ರಿಫಂಡ್ ಯಾವ ಕಂಡೀಷನ್ ಅಲ್ಲಿ ಆಗುತ್ತೆ ಅಂದ್ರೆ, ನಾವು ಯಾವ್ದಾದ್ರು ವ್ಯಾಲೆಟ್ಗೆ ನಾವು ಆಟೋ ಪೇಮೆಂಟ್ ನ ಕೊಟ್ಟಿದೀವಿ ಅನ್ಕೊಳ್ಳಿ. ಅಂದ್ರೆ ನಾವು ಫೋನ್ ಪೇ ವ್ಯಾಲೆಟ್ ನಲ್ಲಿ ಆಟೋ ಪೇಮೆಂಟ್ ಕೊಟ್ಟಿದೀವಿ ಅಂದ್ರೆ ಆ ವ್ಯಾಲೆಟ್ ನಲ್ಲಿ ಹಣ ಅನ್ನೋದು ಇರುತ್ತೆ. ಅಲ್ಲಿ ನಾವು ಆ ಹಣನ ವಾಪಸ್ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ವಿಂಗ್ ಮ್ಯೂಸಿಕ್ ಕೂಡ, ಏರ್ಟೆಲ್ ವಿಂಗ್ ಮ್ಯೂಸಿಕ್ ನಲ್ಲಿ ನೀವು ಪ್ರೀಮಿಯಂ ನ ತಗೊಂಡ್ರೆ ಅಲ್ಲೂ ಕೂಡ ಮಂತ್ಲಿ 49 ರೂಪಾಯಿ ಆಟೋ ಪೇಮೆಂಟ್ ನ ನೀವು ಮಾಡಬೇಕಾಗುತ್ತೆ. ಅಲ್ಲೂ ಕೂಡ ನಿಮ್ಮ ಆಟೋ ಪೇಮೆಂಟ್ ಹಣ ಅನ್ನೋದು ಒಂದ್ಸರಿ ಕಟ್ ಆದ್ರೆ ಮುಗೀತು, ವಾಪಸ್ ಬರೋದಿಲ್ಲ. ಅದೇ ರೀತಿ ಹಾಟ್ಸ್ಟಾರ್ದು ಅಮೌಂಟ್ ನೀವು ಆಟೋ ಪೇಮೆಂಟ್ ನ ಯಾವ ಸೈಟ್ಗೆ ಕೊಟ್ಟಿದ್ದೀರಾ ಅಂತ ನೋಡ್ಕೊಳ್ಳಿ. ಫೋನ್ ಪೇ ವ್ಯಾಲೆಟ್ಗೆ ಇರ್ಬೋದು, ಅಥವಾ ಇನ್ಯಾವುದೇ ಬೇರೆ ವ್ಯಾಲೆಟ್ಗೆ ನೀವು ಆಟೋ ಪೇಮೆಂಟ್ ನ ಕೊಟ್ಟಿದ್ರೆ ಆ ಅಮೌಂಟ್ ಅನ್ನೋದು ಆ ವ್ಯಾಲೆಟ್ ನಲ್ಲಿ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ರಿಚಾರ್ಜ್ ಮಾಡ್ಕೋಬಹುದು, ಅಥವಾ ಸ್ಕ್ಯಾನ್ ಪೇ ನಲ್ಲಿ ಯೂಸ್ ಮಾಡ್ಕೋಬಹುದು, ಅಥವಾ ಎಲ್ಲಾದ್ರೂ ಆ ಅಮೌಂಟ್ ನೀವು ಯಾವ ಒಂದು ವ್ಯಾಲೆಟ್ಗೆ ಕೊಟ್ಟಿರ್ತೀರ ಆ ವ್ಯಾಲೆಟ್ ನಲ್ಲಿ ಇರುತ್ತೆ. ಆದ್ರೆ ನೀವು ಸರ್ವಿಸ್ಗೆ ಕೊಟ್ಟಂತ ಒಂದು ಆಟೋ ಪೇಮೆಂಟ್ ಅನ್ನೋದು ಹಣ ಅನ್ನೋದು ರಿಫಂಡ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದಕ್ಕಾಗಿ ನೀವು ಆಟೋ ಪೇಮೆಂಟ್ ನ ಕ್ಯಾನ್ಸಲ್ ಮಾಡ್ತಿರ್ಬೇಕಾದ್ರೆ ನೀವು ಯಾವ ಸೈಟ್ಗೆ ಕೊಟ್ಟಿದ್ದೀರಾ ಅಂತ ಒಂದ್ಸಾರಿ ನೋಡ್ಕೊಳ್ಳಿ. ನೀವು ವಿಂಗ್ ಮ್ಯೂಸಿಕ್ಗೆ ಅಥವಾ ಹಾಟ್ಸ್ಟಾರ್ಗೆ ಅಥವಾ ಇನ್ಯಾವುದೇ ಒಂದು ಸರ್ವಿಸ್, ಯೂಟ್ಯೂಬ್ ಪ್ರೀಮಿಯಂ ಇರ್ಬೋದು, ಅಥವಾ ಯಾವುದೇ ಸರ್ವಿಸ್ಗೆ ನೀವು ಆಟೋ ಪೇಮೆಂಟ್ ಕೊಟ್ಟಿದ್ರೆ ಅದು ಅಮೌಂಟ್ ಅನ್ನ ನೀವು ಬರೋದಿಲ್ಲ ಅಂತ ತಿಳ್ಕೊಳ್ಳಿ. ಅದೇ ರೀತಿ ಈ ಒಂದು ಡೌಟ್ ಕ್ಲಿಯರ್ ಆಗಲಿ ಅಂತ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಮೊದಲು ಆಟೋ ಪೇಮೆಂಟ್ ನ ಕ್ಯಾನ್ಸಲ್ ಮಾಡ್ತಿರ್ಬೇಕಾದ್ರೆ ಆ ಯಾವ ಸೈಟ್ ಅನ್ನೋದನ್ನ ನೋಡ್ಕೊಳ್ಳಿ. ನೋಡ್ಬಿಟ್ಟು ಹಾಗೇನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅದರ ಬಗ್ಗೆ ನಾನು ನಿಮಗೆ ಸಜೆಷನ್ ನ ಕೊಡ್ತೀನಿ ಯಾವ ರೀತಿ ಅನ್ನೋದನ್ನ. ನೀವು ನಿಮ್ಮ ಒಂದು ಕಮೆಂಟ್ ಅಲ್ಲಿ ನೀವು ಯಾವ ಸೈಟ್ಗೆ ಕೊಟ್ಟಿದ್ರಿ ಅನ್ನೋದನ್ನು ಕೂಡ ತಿಳಿಸಿ. ನಾನು ಅದು ಬರುತ್ತಾ ಅಥವಾ ಬರಲ್ಲ ಅಂತ ನಾನು ಹೇಳ್ತೀನಿ. ನಿಮಗೆ ಏನಾದರೂ ಕನ್ಫ್ಯೂಸ್ ಆದರೆ ಈ ರೀತಿ, ಅದಕ್ಕಾಗಿ ನೀವು ಆಟೋ ಪೇಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಮುಗೀತು. ಅದು ಬರೋ ಹಾಗಿದ್ರೆ ಅದನ್ನ ಆ ವ್ಯಾಲೆಟ್ ನಲ್ಲಿ ಹೋಗ್ಬಿಟ್ಟು ತಗೋಬಹುದು. ಇಲ್ಲಾಂದ್ರೆ ಯಾವ್ದಾದ್ರು ನೀವು ಸರ್ವಿಸ್ಗೆ ಆಟೋ ಪೇಮೆಂಟ್ ನ ಕೊಟ್ಟಿದ್ರೆ ಅದು ಬರೋದಿಲ್ಲ ಅಷ್ಟೇ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.